ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳ ಪ್ರಯತ್ನ ಎಲ್ಲರಿಗೂ ಕೂಡ ತಿಳಿದಿದೆ. ಅದುವೇ ಕನ್ನಡ ಭಕ್ತಿವಾಹಿನಿಯ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಭಗವದ್ಗೀತಾ. ಅಂಥ ಒಂದು ಮಹತ್ತರವಾದ ಈ ಪವಿತ್ರವಾದ ಗ್ರಂಥ ನಾವೆಲ್ಲರೂ ಕೂಡ ನಮ್ಮ ಬಾಯಿಯಿಂದ ನಮ್ಮ ಆ ಭಗವದ್ಗೀತೆಯನ್ನು ಪಾರಾಯಣ ಮಾಡುತ್ತಿದ್ದೇವೆ ಅಂದ್ರೇ ಶತಕೋಟಿ ಜನ್ಮ ಸುಕೃತೈರ್ವಿನಾ ಲಭ್ಯತೆ. ಎಷ್ಟೋ ಜನ್ಮ ಕೋಟಿ ಕೋಟಿ ಜನ್ಮದ ಪುಣ್ಯದ ಫಲ ಇದ್ದರೇ ಇವತ್ತು ನಮ್ಮ ಬಾಯಿಂದ ಆ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ದೇವೆ. ಅಂಥ ಒಂದು ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ ಗುರುಪ್ರಾರ್ಥನೆಯಿಂದ ಶುರು ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಜೋರಾಗಿ ಗುರುಪ್ರಾರ್ಥನೆಯನ್ನು ಮಾಡಿ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈಗ ಪ್ರತಿಯೊಬ್ಬರು ಕೂಡ ತ್ರಿಕರಣ ಶುದ್ಧಿಯಾಗಿ ಸಂಕಲ್ಪವನ್ನು ಮಾಡಿ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪಠನಂ ಪ್ರವಚನಂ ಶ್ರವಣಂಚ ಕರಿಷ್ಯಾಮಹೇ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ
निशम् ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारम् ತತ್ರ ನಾಮ ಸಹಸ್ರಕಂ तत्र नाम सहस्रकम् ವೈಷ್ಣವಂ ಕೃಷ್ಣಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ तद्ज्ञानात् ವೇದವ್ಯಾಸ ಗುಣಾವಾಸ वेदव्यासगुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತಕ್ಲೇಶಂ मां निराशं गतक्लेशं ಕುರ್ವನಾಶಂ ಹರೇ ನಿಶಂ. कुर्वनाशं हरे निशम्. ಇವತ್ತಿನ ಸಂಚಿಕೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಕೆಲ ಶ್ಲೋಕಗಳ ತಾತ್ಪರ್ಯ ಅಂದರೆ ಶ್ಲೋಕಗಳ ಯಥಾ ಭಾವವನ್ನು ನಮ್ಮ ಮುಂದೆ ಇಡಲು ಬಂದಿರುವಂತಹ ಆಗಮಿಸಿರುವಂತಹ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಕೃಷ್ಣನಲ್ಲಿ ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯರು ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಎಲ್ಲ ದೇವತೆಗಳಿಗೆ ಒಡೆಯನಾದ ಸಮಸ್ತ ಜಗತ್ತನ್ನು ನಿನ್ನ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿರತಕ್ಕಂಥ ಭಗವಂತ, ಎಲ್ಲ ಕಡೆಯಲ್ಲೂ ನೀನಿರೋದನ್ನು ನಾನು ನೋಡಿಬಿಟ್ಟೆ. ಎಲ್ಲ ವಸ್ತುಗಳು ನಿನ್ನಲ್ಲಿರೋದನ್ನು ನೋಡಿದೆ. ದೇವಾದಿ ದೇವತೆಗಳು, ಪ್ರಾಣಿಗಳು, ಪಕ್ಷಿಗಳು, ಪ್ರತಿಯೊಂದು ಇರುವ ಚರಾಚರಾತ್ಮಕವಾದ ಪ್ರಪಂಚ ನಿನ್ನ ಅಧೀನವಾಗಿದೆ ಅನ್ನೋದನ್ನು ನಾನು ನಿನ್ನ ವಿಶ್ವರೂಪದಲ್ಲಿ ಸ್ಫುಟವಾಗಿ ಕಂಡುಕೊಂಡಿದ್ದೇನೆ. ಆದರೆ ಈಗ ನನ್ನದೊಂದು ಪ್ರಾರ್ಥನೆಯನ್ನು ನಡೆಸು. ಇಲ್ಲಿ ತನಕ ನಾನು ನೋಡಲಿಲ್ಲ ನಿಜ, ಅಂಥ ಒಂದು ವಿಶ್ವರೂಪವನ್ನು ತೋರಿಸಿದ್ಯಾ. ನನಗೆ ನಿಶ್ಚಿತವಾಗಿ ನನಗೆ ತುಂಬ ಸಂತೋಷ ಆಯಿತು, ಆನಂದವಾಯಿತು. ಈ ಆನಂದ ಇದು ವರ್ಣನಾತೀತ. ಅದರ ಜೊತೆಗೆ ಅದೇ ನಿನ್ನ ವಿಶ್ವರೂಪದಲ್ಲಿ ಭಯಂಕರವಾಗಿರತಕ್ಕಂಥ ಘಟನೆಗಳನ್ನು ನೋಡಿದೆ. ಅಲ್ಲಿ ಅದನ್ನು ನೋಡಿದಾಗ ಸಹಜವಾಗಿ ಪ್ರತಿಯೊಬ್ಬರಿಗೂ ಭಯವಾಗುತ್ತೆ. ಅದೇ ರೀತಿ ನನಗೂ ಕೂಡ ಭಯವಾಗಿ ನನ್ನ ಮನಸ್ಸು ಕಳವಳಗೊಳ್ತು. ಆದ್ದರಿಂದ ಕೃಷ್ಣ, ನಾನೀಗ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಚತುರ್ಭುಜಗಳನ್ನು ಹೊತ್ತುಕೊಂಡ ಪ್ರತಿನಿತ್ಯ ನನ್ನ ಜೊತೆಗೆ ವ್ಯವಹಾರವನ್ನು ಮಾಡಬೇಕಾದ್ರೆ ಈ ಹಿಂದೆಗಿದ್ದ ನಿನ್ನ ರೂಪ ಇತ್ತಲ್ಲ, ಅದೇ ರೂಪವನ್ನು ನನಗೆ ದಯಮಾಡಿ ತೋರಿಸು. ನಾನು ಆ ರೂಪವನ್ನು ನೋಡಿ ಆನಂದವನ್ನು ಪಡ್ತೇನೆ ಅಂತ ಅರ್ಜುನ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ. ಆಗ ಯಾವುದಂಥದ್ದು ರೂಪ ಅಂತ ಅರ್ಜುನನೇ ಸ್ಪಷ್ಟಪಡಿಸ್ತಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಂ ಅಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತಿ. ಅದಕ್ಕಂದ ಅರ್ಜುನ, ನೀನು ಕಿರೀಟ ಹಾಕ್ಕೊಂಡಿದ್ದ ರೂಪ ಇತ್ತಲ್ಲ, ನಾವೀಗಾಗಲೇ ಅನೇಕ ವರ್ಷಗಳಿಂದ ನಿನ್ನನ್ನು ನೋಡ್ತಾ ಇದ್ದೇವೆ. ಯಾವತ್ತೂ ಭಗವಂತ ಕೃಷ್ಣ ನೀನು ಕಿರೀಟಧಾರಿ, ಕಿರೀಟವನ್ನು ಹಾಕ್ಕೊಂಡಿರ್ತೀಯ. ಕೈಯಲ್ಲಿ 4 ಕೈಗಳನ್ನು, ಭುಜಗಳನ್ನು ಹೊತ್ತಂಥವನು ನೀನು. ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸುವವನು ನೀನು. ಆದ್ದರಿಂದ ಶಂಖವನ್ನು ಇಟ್ಕೊಂಡಿರ್ತೀಯ, ಮತ್ತೊಂದು ಕೈಯಲ್ಲಿ ಚಕ್ರವನ್ನು, ನಿನ್ನ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಆನಂತರ ಬಲಗೈಯಲ್ಲಿ ಗದಾ, ಆನಂತರ ಶಂಖ ಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿಕೊಂಡು ಯಾವಾಗಲೂ ಇರ್ತೀಯ. ಅಂತಹ ನಿನ್ನ ಚತುರ್ಭುಜವನ್ನು ಧಾರಣೆ ಮಾಡಿದ ರೂಪವನ್ನು ನನಗೆ ತೋರಿಸು. ಈ 4 ಭುಜಗಳ ಅಲ್ಲದೆ ನೀನು ಯಾವಾಗಲೂ ಕಿರೀಟವನ್ನು ಹಾಕ್ಕೊಂಡಿರ್ತೀಯಲ್ಲ, ಆ ಕಿರೀಟವನ್ನು ಹಾಕಿಕೊಂಡ ನಿನ್ನ ರೂಪವನ್ನು ನನಗೆ ತೋರಿಸು. ನಾನು ಅದನ್ನು ನೋಡೋದಕ್ಕೆ ಈಗ ಆಸೆ ಪಡ್ತಾ ಇದ್ದೇನೆ. ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತಿ. ನೀನು ವಿಶ್ವಮೂರ್ತಿ,
ಎಲ್ಲ ರೂಪಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಿನಗಿದೆ, ಪರಿಪೂರ್ಣವಾದ ಸ್ವರೂಪ ನಿನ್ನದು ಅಂತಲೂ ಅರ್ಥ. ಆನಂತರ ಸಹಸ್ರಬಾಹೋ ಅಂದ. ಸಹಸ್ರ ಶಬ್ದಕ್ಕೆ ಅದು ಅನಂತವಾಚಿ. ಅನಂತವಾದ ನಿನ್ನ ಬಾಹುಗಳನ್ನೆಲ್ಲ ನೋಡಿದ್ದೆ. ಸದ್ಯದಲ್ಲಿ ಕೃಷ್ಣ ನನಗೆ ಅನುಗ್ರಹವನ್ನು ಮಾಡಿ ನಿನ್ನ 4 ಬಾಹುಗಳುಳ್ಳ ಪ್ರತಿನಿತ್ಯ ನನ್ನ ಜೊತೆಗೆ ಒಡನಾಟಕ್ಕೆ ಬಂದಂಥ ಏನು ನಿನ್ನ ರೂಪ ಇದೆ, ಆ ರೂಪವನ್ನು ನಾನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ, ದಯಮಾಡಿ ಆ ರೂಪವನ್ನು ತೋರಿಸು ಅಂದ. ಆದ್ದರಿಂದ ಈ ಮಾತು ನಮಗೇನು ಸ್ಪಷ್ಟಪಡಿಸುತ್ತೆ ಅಂದರೆ, ಶ್ರೀಕೃಷ್ಣ ಯಾವತ್ತು ಅವತಾರವನ್ನು ಅವತಾರವನ್ನು ಮಾಡಿದಾಗಲೇ ಕೃಷ್ಣ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ, ಅದನ್ನೇ ಹೇಳಿದ್ದು. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ ಅಂತ ಭಾಗವತದಲ್ಲಿ ಶಂಖಚಕ್ರ ಗದಾಪದ್ಮಗಳನ್ನು ಧಾರಣೆ ಮಾಡಿದ, ಪೀತಾಂಬರವನ್ನು ಉಟ್ಟ ತಮದ್ಭುತಂ ಬಾಲಕಂ, ಅದ್ಭುತವಾದ ಬಾಲಕ ಸ್ವರೂಪವನ್ನು ತೋರಿಸಿದವನು ಕೃಷ್ಣ ಅವತಾರ ಮಾಡಿದ ಕೂಡಲೇ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ, ಆ ಕಾಲದಲ್ಲಿ ಎಲ್ಲ ಏನು ವ್ಯಕ್ತಿಗಳಿದ್ದರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅರ್ಜುನ, ಯುಧಿಷ್ಠಿರ, ಭೀಮ, ಇವರೆಲ್ಲರಂತೆ 2 ಭುಜಗಳನ್ನು ಹೊತ್ತಿರಲಿಲ್ಲ. ಕೃಷ್ಣನಿಗೆ ಮಾತ್ರ 4 ಭುಜಗಳಿತ್ತು. ಆದ್ದರಿಂದಲೇ ಗರ್ಗಾಚಾರ್ಯರು ಮೊದಲಾದಂಥ ಎಲ್ಲ ಜ್ಞಾನಿಗಳಾದಂಥವರು, ಪುರೋಹಿತರಾದಂಥವರು ಅವರೆಲ್ಲರೂ ಕೂಡ ಭಗವಂತ ನಾರಾಯಣ ವಾಸುದೇವನಾಗಿ ಅವತಾರವನ್ನು ಮಾಡ್ತಾನೆ, ವಸುದೇವನ ಮಗನಾಗಿ ಅವತಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀಕೃಷ್ಣನೇ ವಸುದೇವನ ಮಗನಾಗಿ ಅವತಾರವನ್ನು ಮಾಡಿರೋದು, ಅವನೇ ವಾಸುದೇವ. 4 ಕೈಗಳಿದೆ ನೋಡಿ ಇವನಿಗೆ. ಯಾರಿಗೂ ಜಗತ್ತಿನಲ್ಲಿ ಈಗ ಕಾಣಿಸ್ತಿದ್ದಂಥ 4 ಕೈಗಳಿದೆ ಅಂತ ತಿಳಿಸ್ತಿದ್ದರು. ಆದ್ದರಿಂದ ಕೃಷ್ಣ ತನ್ನ ಅವತಾರ ಕಾಲದಲ್ಲಿ ಚತುರ್ಭುಜನಾಗಿ ಇದ್ದ, 4 ಕೈಗಳನ್ನು ಇಟ್ಕೊಂಡಿದ್ದ, ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧವನ್ನು ಧಾರಣೆ ಮಾಡಿದ್ದ. ಆದ್ದರಿಂದ ಅಂಥ ರೂಪವನ್ನು ತೋರಿಸು ಅಂತ ಅಂತಾನೆ. ಇದೇ ಭಾಗವತದಲ್ಲಿ ತಿಳಿಸಿದಂತೆ ಪೌಂಡ್ರಕ ವಾಸುದೇವ ಅಂತಿದ್ದ, ಕಾಶಿಪಟ್ಟಣದಲ್ಲಿದ್ದಂಥವನು. ಅವನು ಕೂಡ ವಸುದೇವನ ಮಗನೇ. ಆದ್ದರಿಂದ ಅವನ ಹೆಸರನ್ನು ಕೂಡ ವಾಸುದೇವ ಅಂತಲೇ ಹೆಸರು. ಅವನು ಪೌಂಡ್ರಕ ವಾಸುದೇವ. ಯಾವಾಗ ಕಂಸ ತಾನು ದೇವಕಿಯನ್ನು ಕೊಟ್ಟು ಮದುವೆ ಮಾಡಿದ ವಸುದೇವನಿಗೆ, ಅನಂತರದಲ್ಲಿ ವಸುದೇವ ತನ್ನ ಇತರ ಹೆಂಡತಿಯರ ಜೊತೆಗೆ ಇರೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಕಂಸನಿಗೆ ಹೆದರುಕೊಂಡು ವಸುದೇವ ದೇವಕಿಯ ಜೊತೆಗೆ ಮಾತ್ರ ಇದ್ದ. ಅನೇಕ ಜನ ಪತ್ನಿಯರಿದ್ದರು, 14 ಜನ ಪತ್ನಿಯರಿದ್ದರು ಅವನಿಗೆ, ಆದರೆ ಎಲ್ಲೂ ಹೋಗ್ಲಿಕ್ಕೆ ಬಿಡಲಿಲ್ಲ. ಆದ್ದರಿಂದ ಶೃಗಾಲ ವಾಸುದೇವ ಇದ್ದ, ಪೌಂಡ್ರಕ ವಾಸುದೇವ ಇದ್ದ. ಇವರೆಲ್ಲರೂ ಕೂಡ ವಸುದೇವನ ಮಕ್ಕಳೇ. ಯಾವಾಗ ತಮ್ಮ ಹತ್ತಿರ ಅವನು ಬರಲಿಲ್ಲ ಅಂಥೇಳಿ ಅವನ ಮೇಲೆ ಸಿಟ್ಟಾಗಿದ್ದರವರೆಲ್ಲ. ಸಿಟ್ಟಾದಂಥ ಪೌಂಡ್ರಕ ವಾಸುದೇವ ಎಲ್ಲ ಕಡೆ ಲೋಕದಲ್ಲಿ ವಸುದೇವನ ಮಗನಾಗಿ ಭಗವಂತನಾದ ನಾರಾಯಣ ವಾಸುದೇವ ಅನ್ನೋ ಹೆಸರಿಂದ ಅವತಾರವನ್ನು ಮಾಡ್ತಾನೆ ಅಂತ ಅಂದಿದ್ದರು. ಅದಕ್ಕೆ ಪೌಂಡ್ರಕ ವಾಸುದೇವ ಅಂತಿದ್ದ, ನಾನೇ ವಸುದೇವನ ಮಗ, ನಾನೇ ವಾಸುದೇವ, ನಾನೇ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಅಂತ ಎಲ್ಲ ಕಡೆ ತನ್ನ ಪ್ರತಾಪವನ್ನು ಕೊಚ್ಚುತ್ತಿದ್ದ. ಕೃಷ್ಣ ವಾಸುದೇವ, ಆದರೆ ಆ ಪೌಂಡ್ರಕ ಅವನು ನಾನೇ ವಾಸುದೇವ, ನಾನೇ ಭಗವಂತ ಅಂತ ಎಲ್ಲ ಕಡೆ ಹೇಳ್ತಿದ್ದ. ಆಗ ಅನೇಕ ಜನ ಅವನಲ್ಲಿ ಕೇಳಿದರು, ವಾಸುದೇವ ಅಂತ ಕರೆಸಿಕೊಳ್ಳುವ ವಸುದೇವನ ಮಗ ನಾರಾಯಣನ ಅವತಾರ ಇದ್ದಾನಲ್ಲ, ಅವನಿಗೆ ಚತುರ್ಭುಜಗಳಿದೆ ಅಂತ ಹೇಳ್ತಾ ಇದ್ದಾರೆ. 4 ಕೈಗಳಿರಬೇಕು ಅವನಿಗೆ. ಪೌಂಡ್ರಕ ವಾಸುದೇವ, ನಿನಗಿರೋದು 2 ಕೈ, 4 ಕೈ ಇಲ್ಲ. ಆದ್ದರಿಂದ ನೀನು ಭಗವಂತನಾದ ನಾರಾಯಣನ ಅವತಾರ ಅಂತ ನಾವು ಹೇಗೆ ಹೇಳೋದು ಅಂತ ಎಲ್ಲ ಹೇಳಿದ್ರು.
ಅದಕ್ಕೆ ಪೌಂಡ್ರಕ ವಾಸುದೇವ ನಾನಾ ವಿಧವಾದ ಯಂತ್ರಗಳನ್ನು ತರಿಸಿ ನಾನಾ ವಿಧವಾದ ಮರಗಳನ್ನು ಬಳಸಿ ತಾನೂ ಕೂಡ 2 ವಿಶೇಷವಾದ ಕೈಗಳನ್ನು ಸಿದ್ಧಪಡಿಸ್ದ. ಇವನಿಗೆ ಸಹಜವಾಗಿ ಇದ್ದಿದ್ದು 2 ಕೈ, ಇನ್ನೆರಡು ಭುಜಗಳನ್ನು ಸಿದ್ಧ ಮಾಡಿ ಉದ್ದಕ್ಕೆ ಇದರಂತೆ ಇರತಕ್ಕಂಥ ಕೈಗಳನ್ನು ಮಾಡಿ ಅದಕ್ಕೆ ಬೆರಳುಗಳನ್ನು ಮಾಡಿ ಅದಕ್ಕೆ ಯಂತ್ರಗಳನ್ನು ಅದಕ್ಕೆ ಅಳವಡಿಸಿ ತನ್ನ ಭುಜದ ಪ್ರದೇಶದಲ್ಲಿ ಆ 2 ಕೈಗಳನ್ನು ಕೂಡ ಕಟ್ಟಿಕೊಂಡು ಆ ಕೈಗಳನ್ನು ಬೆರಳುಗಳನ್ನು ಅಲುಗಾಟ ಮಾಡೋದಕ್ಕೆ ಆಗಬೇಕು ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕೆ ಬಂಗಾರದ ಕವಚಗಳನ್ನೆಲ್ಲ ಹಾಕ್ಕೊಂಡು ನೋಡಿ ನನಗೂ 4 ಕೈಗಳಿದೆ, ಆದ್ದರಿಂದ ನಾನೇ ವಾಸುದೇವ ನಾರಾಯಣನ ಅವತಾರ ಅಂತ ಹೇಳೋದಕ್ಕೆ ಶುರು ಮಾಡ್ದ. ಅದಕ್ಕೆ ಇನ್ನು ಕೆಲವರಂದರು ಹಾಗಲ್ಲ, ಶ್ರೀವತ್ಸ ಅಂತ ಒಂದು ಚಿಹ್ನೆ ಇದೆ, ಆ ಶ್ರೀವತ್ಸ ಲಾಂಛನ ಯಾರು ಅಂದರೆ ಕೃಷ್ಣ, ಅವನ ಎದೆಯಲ್ಲಿರೋದು ನಿನ್ನೆ ಎದೆಯಲ್ಲಿ ಎಲ್ಲಿದೆ ಅಂತ ಅಂದರು. ಅದಕ್ಕೆ ಉರಿತಿರ್ತಕ್ಕಂಥ ಬೆಳ್ಳಿಯ ಈ ಬೆಂಕಿಯ ಕೊಳ್ಳಿ ಇದೆಯಲ್ಲ, ಆ ಕೊಳ್ಳಿಯನ್ನು ತೆಗೆದು ತನ್ನ ಎದೆಯ ಭಾಗದಲ್ಲಿ ಒಂದು ಸ್ವಲ್ಪ ಸುಟ್ಟುಕೊಂಡು ಬೆಳ್ಳಗೆ ಮಾಡಿಕೊಂಡು ಕೂದಲುಗಳು ರಾಶಿ ಬರುವಂತೆ ಮಾಡಿ ಅಲ್ಲಿ ನೋಡಿ ಶ್ರೀವತ್ಸ ಲಾಂಛನ ನಾನೇ ಆಗಿದ್ದೇನೆ ಅಂತ ಅದನ್ನು ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದ. ಆದರೆ ಸಾಕ್ಷಾತ್ ಶ್ರೀಕೃಷ್ಣ ಅವನನ್ನು ಎದುರಿಸಲಿಕ್ಕೆ ಆಗದೆ ಯುದ್ಧದಲ್ಲಿ ಕೃಷ್ಣನಿಂದ ಪೌಂಡ್ರಕ ವಾಸುದೇವ ಹತನಾಗಿ ಹೋಗುತ್ತಾನೆ ಅಂತ ಭಾಗವತದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಆದ್ದರಿಂದ ಭಗವಂತನಾದ ನಾರಾಯಣ ವಸುದೇವನ ಮಗನಾಗಿ ಅವತಾರವನ್ನು ಮಾಡಿದಾಗ 4 ಕೈಗಳಿತ್ತು. ಆದ್ದರಿಂದ ಎಲ್ಲರಂತೆ 2 ಕೈಯುಳ್ಳವನು ಭಗವಂತ ಅಲ್ಲ. ಅದನ್ನು ಅರ್ಜುನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತಿ ಅಂದ. ಇಲ್ಲಿ ಹೇಳಬೇಕಾದ್ರೆ ಕಿರೀಟಿನಂ ಕಿರೀಟ ಹಾಕ್ಕೊಳ್ಳೋಕ್ಕೆ ಭುಜ ಏನು ಬೇಕಾಗಿಲ್ಲ, ತಲೆ ಇದ್ರೆ ಕಿರೀಟವನ್ನು ಹಾಕ್ಬೋದು, ಆಯಿತು, ಕಿರೀಟಿನಂ ಆಯಿತು. ಗದಿನಂ ಚಕ್ರಹಸ್ತಂ, ಒಂದು ಕೈಯಲ್ಲಿ ಗದ ಇನ್ನೊಂದು ಕೈಯಲ್ಲಿ ಚಕ್ರ ಅಂತ ಎರಡನ್ನೇ ಇಲ್ಲಿ ಉಲ್ಲೇಖ ಮಾಡಿದ್ದು. ಹಾಗಾದರೆ 2 ಕೈ ಇರ್ಬೋದೇನೋ ಅಂತ ಅಂದ್ಕೊಂಡ್ಬಿಡ್ತೀವಿ ಅಂಥೇಳಿ ಕೂಡಲೇ ಹೇಳಿದ್ದು ತೇನೈವ ರೂಪೇಣ ಚತುರ್ಭುಜೇನ. ಪ್ರಧಾನವಾದ 2 ಆಯುಧಗಳು ಯಾವುದು ಅಂದರೆ ಅದು ಗದೆ ಮತ್ತು ಕೃಷ್ಣ ಬಳಸ್ತಾ ಇದ್ದಿದ್ದು ಚಕ್ರ. ಆದ್ದರಿಂದಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ಆಲೋಚನೆ ಮಾಡದಂತೆ ಗದಾಯುದ್ಧದಲ್ಲಿ ಮಹಾಪರಾಕ್ರಮಿಯಾದಂಥವನು ಶ್ರೀಕೃಷ್ಣ. ಚಕ್ರವನ್ನೂ ಪ್ರಯೋಗ ಮಾಡ್ತಿದ್ದ, ಗದೆಯನ್ನು ಕೂಡ ಪ್ರಯೋಗ ಮಾಡ್ತಿದ್ದ ಭಗವಂತ. ಅದನ್ನು ಉಲ್ಲೇಖ ಮಾಡಿದ್ದು ಕಿರೀಟಿನಂ ಗದಿನಂ ಚಕ್ರಹಸ್ತಂ. ಆದ್ದರಿಂದ ಕೃಷ್ಣನಿಗೆ 4 ಭುಜಗಳಿತ್ತು. ಅರ್ಜುನ ಕೇಳಿಕೊಂಡ, ಪ್ರತಿನಿತ್ಯ ಇರುವಂಥ ಅಂಥ ರೂಪವನ್ನು ನನಗೆ ತೋರಿಸು ಕೃಷ್ಣ ಅಂತ ಪ್ರಾರ್ಥನೆ ಮಾಡಿದ. ಸಹಸ್ರಬಾಹೋ, 4 ಭುಜಗಳನ್ನು ನನಗೆ ಈಗ ಸದ್ಯ ಕಾಲದಲ್ಲಿ ಪ್ರತಿನಿತ್ಯ ನೀ ತೋರಿಸುವಂತೆ ನನಗೆ ತೋರಿಸು. ಆದರೆ ನೀನು ವಿಶ್ವಮೂರ್ತಿ, ಪರಿಪೂರ್ಣನಾದ ಮೂರ್ತಿ, ದೇಶ ಕಾಲಗಳಿಂದ ಪರಿಚ್ಛೇದವನ್ನು ಹೊಂದದೇ ಇದ್ದಂಥ ಅಪರಿಚ್ಛಿನ್ನವಾದ ಸ್ವರೂಪವನ್ನು ಹೊಂದಿದವನು. ಸಹಸ್ರಬಾಹು, ಅನಂತ ಬಾಹುಗಳು ನನಗಿದೆ, ಅದೂ ಗೊತ್ತು ನನಗೆ. ಆದರೆ ಎಲ್ಲವನ್ನು ನೋಡಿ ಆನಂದ ಪಟ್ಟಿದ್ದೇನೆ. ಈಗ ನಾನು ನಿನ್ನ ಜೊತೆ ವ್ಯವಹಾರವನ್ನು ಮಾಡೋ ಈ ಕಾಲದಲ್ಲಿ ಆ ಚತುರ್ಭುಜದಿಂದ ಕೂಡಿದ ರೂಪದಿಂದ ನನ್ನ ಜೊತೆಗೆ ನೀನು ಇರು ಅಂತ ಅರ್ಜುನ ಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಂಡ. ತೇನೈವ ರೂಪೇಣ ಭವ, ಅದೇ ರೂಪದಿಂದ ಇರು ಅಂದ. ಅಂದರೆ ಅನಂತವಾದ ರೂಪಗಳನ್ನು ಏನು ವಿಶ್ವರೂಪದಲ್ಲಿ ತೋರಿಸಿದ್ದ ಅದನ್ನೆಲ್ಲ ಗೋಪನೆ ಮಾಡ್ದ. ತದೇವ ಪ್ರಕಾಶಯ, ಚತುರ್ಭುಜವನ್ನು ಹೊಂದಿದ ರೂಪವನ್ನು ಪ್ರಕಾಶಗೊಳಿಸು ಅಂತ ಅರ್ಥ. ಅಂದರೆ ಅದು ಹೊಟ್ಟೋಗ್ಬಿಟ್ರೆ ವಿಶ್ವರೂಪ ಹೊಟ್ಟೋಯ್ತಲ್ಲಪ್ಪ, ಹಾಗಾದರೆ ಅರ್ಜುನ ಕೇಳಿದ ಅಂತ ಭಗವಂತ ವಿಶ್ವರೂಪವನ್ನು ಬಿಟ್ಬಿಟ್ಟ, ಮತ್ತೀಗ ಅದು ಬರುತ್ತೋ ಇಲ್ಲೋ ಅಂತಂದರೆ ಹಾಗೇನಿಲ್ಲ. ಭಗವಂತನ ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ ಇರ್ತವೆ. ಆಯಾ ಕಾಲದಲ್ಲಿ ಭಗವಂತ ಅವುಗಳನ್ನು ಅಭಿವ್ಯಕ್ತಿಗೊಳಿಸೋದು ಮಾತ್ರ. ಆದ್ದರಿಂದ ಯಾವುದೋ ಒಂದು ಮಡಕೆ ಇತ್ತು,
ಒಂದು ಯಾವುದೋ ಒಂದು ವಸ್ತು ಇತ್ತು, ಆ ವಸ್ತುವಿನ ಮೇಲೆ ಮಡಕೆ ಇಟ್ಟಿದ್ರು, ಮುಚ್ಚಿದರು. ಅಯ್ಯೋ ವಸ್ತುವೇ ಇಲ್ಲ ಅಂದ್ಕೊಂಡ್ರು, ಮಡಕೆ ತೆಗೆದ್ರು, ವಸ್ತು ಕಾಣಿಸ್ತು. ಹಾಗೆ ಅದು ಆಚ್ಛಾದನೆ ಆಗಿತ್ತು ಅಷ್ಟೇ. ಹಾಗೆ ಭಗವಂತ ತನ್ನೆಲ್ಲ ರೂಪಗಳನ್ನು ಆಚ್ಛಾದನೆ ಮಾಡಿಕೊಂಡಿರ್ತಾನೆ. ಎಲ್ಲ ರೂಪಗಳು ಭಗವಂತನಲ್ಲಿ ಜೊತೆಗೇ ಇರ್ತವೆ. ಯಾವಾಗ ಬೇಕಾದರೂ ಕೂಡ ಭಗವಂತ ತನ್ನ ರೂಪವನ್ನು ಪ್ರಕಟಗೊಳಿಸ್ತಾನೆ. ಅದೇ ರೀತಿಯಾಗಿ ಅರ್ಜುನ ಕೇಳಿದ್ದು, ನಿನ್ನ ಆ ರೂಪವನ್ನು ಬಿಟ್ಬಿಡು ಅಂದರೆ ವಿಶ್ವರೂಪವನ್ನು ಇನ್ನು ಮುಂದೆ ಹೊಂದಲೇಬೇಡ ಅಂತಲ್ಲ, ವಿಶ್ವರೂಪವನ್ನು ಗೋಪನ ಮಾಡು, ಚತುರ್ಭುಜ ಇರತಕ್ಕಂಥ ರೂಪವನ್ನು ನನಗೆ ಕಣ್ಣಿಗೆ ತೋರಿಸು ಅಂತ ಕೇಳ್ದ. ಆಯಿತು ಅಂದ ಕೃಷ್ಣ. ಪಂಚಾನನಂ ಚಿಂತ್ಯಮಚಿಂತ್ಯ ರೂಪಂ ಪದ್ಮಾಸನಂ ಗೋಪಿತ ವಿಶ್ವರೂಪಂ ಅಂತ ವೈಹಾಯಸ ಸಂಹಿತಾದಲ್ಲಿ ಈ ಮಾತಿಗೆ ಪೋಷಣೆಯನ್ನು ನೀಡುತ್ತಾ ಇದ್ದಾರೆ. ಪಂಚಾನನಂ ಚಿಂತ್ಯಮಚಿಂತ್ಯ ರೂಪಂ, ಭಗವಂತನ ಅಚಿಂತ್ಯವಾದದ್ದು ರೂಪ. ಒಂದ ಎರಡ, ಅವನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ಅನೇಕ ರೂಪಗಳನ್ನು ಭಗವಂತ ತೆಗೆದುಕೊಳ್ತಾನೆ. ಪದ್ಮಾಸನದಲ್ಲಿ ಕೂತ್ಕೊಂಡಿರ್ತಾನೆ. ಗೋಪಿತ ವಿಶ್ವರೂಪಂ, ತನ್ನ ವಿಶ್ವರೂಪವನ್ನು ತಾನು ಮರೆಮಾಚಿದ, ಅಭಿವ್ಯಕ್ತಿ ಮಾಡಲಿಲ್ಲ. ಆವಾಗ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಪಂಚಾನನಂ ಅಂತಿದೆ. ಪಂಚಾನನ ಅಂದ್ರೇನಪ್ಪ ಅಂದರೆ 5 ಮುಖಗಳನ್ನು ತೋರಿಸಿದ್ನೆ ಕೃಷ್ಣ. ಅದನ್ನು ಇಲ್ಲಿ ಹೇಳ್ತಾ ಇದ್ದವರು ಅಂದರೆ ಇಲ್ಲಿ ಪಂಚಾನನ ಅಂದರೆ ಹಂಗಲ್ಲ. ಪಂಚಾನನ ಅಂದರೆ ಪಂಚಾಸ್ಯ. ಪಂಚಾಸ್ಯ ಅಂದರೆ ಪಂಚಾನನ ಅಂತಂದರೆ ವಿಸ್ತೃತವಾದ ಮುಖ ಅಂತ ಅರ್ಥ. ಭಗವಂತನದು ವಿಶಾಲವಾದ ಮುಖ ಅಂತ ಇಟ್ಕೊಳ್ಬೇಕು. ಅಂದರೆ ನರಸಿಂಹರೂಪ ಇದೆ, ಆ ನರಸಿಂಹರೂಪ ಅಂತ ಇಟ್ಕೊಳ್ಬೇಕು. ನರಸಿಂಹನ ರೂಪ ವಿಸ್ತೃತವಾದ ಮುಖ ಅದು. ಸಿಂಹೋ ಮೃಗೇಂದ್ರ ಪಂಚಾಸ್ಯ ಅಂತ ಅಮೃಕೋಶದಲ್ಲಿ ಉಲ್ಲೇಖ ಮಾಡ್ತಾರೆ. ಸಿಂಹ ಮೃಗೇಂದ್ರ ಪಂಚಾಸ್ಯ, ಪಂಚಾಸ್ಯ ಅಂತ ಹೆಸರು. ಅಂದರೆ ಪಂಚಾನನ ಅಂದರೂ ಒಂದೇ, ಪಂಚಾಸ್ಯ ಅಂದರೂ ಒಂದೇ. ಪಂಚಾಸ್ಯ ಅಂದ್ರೆ ಏನು ಅಂದರೆ ಸಿಂಹ ಅಂತ ಅರ್ಥ. ಅಲ್ಲ, ಸಿಂಹಕ್ಕೆ ಪಂಚಾಸ್ಯ ಅಂತ ಯಾಕೆ ಹೆಸರು? 5 ಮುಖಗಳಿರುತ್ತವೇನು ಸಿಂಹಕ್ಕೆ? ಪಂಚಾಸ್ಯ ಅಂತ ಯಾಕೆ ಹೆಸರು ಅಂದರೆ, ಪಂಚ ಅನ್ನೋ ಶಬ್ದಕ್ಕೆ ಪಚಿ ವಿಸ್ತಾರೆ ಅಂತ ವರ್ಬದು. ಆದ್ದರಿಂದ ಪಂಚ ಅನ್ನೋ ಶಬ್ದಕ್ಕೆ 5 ಅಂತ ಅರ್ಥ ಇರುವಂತೆ ಪಂಚ ಅನ್ನೋ ಶಬ್ದಕ್ಕೆ ವಿಸ್ತಾರ ಅಂತ ಅರ್ಥ ಇದೆ. ಆದ್ದರಿಂದ ಪಂಚಾನನ ಅಂದರೆ ವಿಸ್ತೃತವಾದ ಮುಖ, ಸಿಂಹದ ಮುಖ, ನರಸಿಂಹದೇವರ ಸಿಂಹದ ಮುಖ ಅಂತಲೂ ಅರ್ಥ. ಆದ್ದರಿಂದ ಆ ರೀತಿಯಾದ ನರಸಿಂಹ ರೂಪದ ಧ್ಯಾನವನ್ನು ನಾವು ಮಾಡಬೇಕು ಅಂತ ವೈಹಾಯಸ ಸಂಹಿತೆಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆದ್ದರಿಂದ ವಿಶ್ವರೂಪವನ್ನು ಅಲ್ಲಿ ಇದನ್ನು ಯಾಕೆ ಉಲ್ಲೇಖ ಮಾಡಿದ್ರಿ ಇಲ್ಲಿಗ ಅಂದರೆ, ವಿಶ್ವರೂಪವನ್ನು ಮರೆಮಾಡಿ ಇದೇ ಪಂಚಾಸ್ಯದ ಸಿಂಹದ ರೂಪವನ್ನು ಹೊತ್ತ ನರಸಿಂಹ ರೂಪವನ್ನು ಭಗವಂತ ತೋರಿಸ್ದ ಅಂತ ಹೇಳಿದಾಗ ವಿಶ್ವರೂಪವನ್ನು ಮರೆ ಮಾಡ್ದ ಅಂತ ತಿಳಿಸ್ತಾರೆ. ಹಾಗೆ ಇಲ್ಲಿ ಚತುರ್ಭುಜದ ರೂಪವನ್ನು ಕೃಷ್ಣ ತೋರಿಸುವ ಕಾಲದಲ್ಲಿ ವಿಶ್ವರೂಪ ಹೊರಟೋಯ್ತು, ಇನ್ನು ಮುಂದೆ ಬರೋಲ್ಲ ಅಂದ್ಕೊಳ್ಬೇಡ್ರಿ. ಅದನ್ನು ಮರೆ ಮಾಡ್ದ. ಚತುರ್ಭುಜ ಇರತಕ್ಕಂಥ ತನ್ನ ಪ್ರತಿನಿತ್ಯ ಎಲ್ಲ ಆ ಕಾಲದಲ್ಲಿ ಮಥುರಾ ನಗರದಲ್ಲಿ ಏನು ಕೃಷ್ಣ ವ್ಯವಹಾರವನ್ನು ಮಾಡ್ತಿದ್ದ ಆ ರೂಪವನ್ನೇ ಕೃಷ್ಣ ತಾನು ಪ್ರಸ್ತುತಪಡಿಸ್ದ ಅಂತ ಅರ್ಥ. ಆದ್ದರಿಂದ ಪ್ರಪಂಚಯತಿ ಅಂತ ಶಬ್ದ ಇದೆ ಸಂಸ್ಕೃತದಲ್ಲಿ. ಪ್ರಪಂಚನ ಮಾಡು, ಪ್ರಪಂಚಯತಿ ಅಂದ್ರೇನು? ವಿಸ್ತಾರವಾಗಿ ಬರೀರಿ ಅಂತರ್ಥ. ಆದ್ದರಿಂದ ಕೃಷ್ಣ ತನ್ನ ಸಹಜವಾದ ರೂಪವನ್ನು ತೋರಿಸಿದ್ದಾನೆ. ಅರ್ಜುನ ತುಂಬ ಸಂತೋಷ ಪಡ್ತಾ ಇದ್ದಾನೆ. ಆಗ ಕೃಷ್ಣನೇ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಅದಕ್ಕಂದ ಅರ್ಜುನ ಆ ಸಂದರ್ಭದಲ್ಲಿ ಮಯಾ ಪ್ರಸನ್ನೇನ ತವ, ಹೇ ಅರ್ಜುನ ಅಂತ ಕರೆದ. ಎಲೆ ಅರ್ಜುನ ಅಂತ ಇದ್ದಾನೆ. ಅತ್ಯಂತ ಸ್ವಚ್ಛವಾದ ಮನಸ್ಸನ್ನು ಹೊಂದಿದವನು. ಆದ್ದರಿಂದ ಅರ್ಜುನ ಅಂತ ಹೆಸರವನಿಗೆ.
ಹೇ ಅರ್ಜುನ, ಪ್ರಸನ್ನೇನ ಮಯ ಇದಂ ರೂಪಂ ತವ ಪರಂ ರೂಪಂ ದರ್ಶಿತಂ ಆತ್ಮಯೋಗಾತ್. ಈ ನಾನು ವಿಶ್ವರೂಪವನ್ನು ಇಲ್ಲಿ ತನಕ ನಾನು ನಿಂಗೆ ತೋರಿಸಿದ್ನಲ್ಲ, ನಾನು ಪ್ರಸನ್ನನಾಗಿ ನನ್ನ ಸ್ವರೂಪಭೂತವಾದ ಸಾಮರ್ಥ್ಯದಿಂದ ಈ ಉತ್ತಮವಾದ ರೂಪವನ್ನು ನಾನು ನಿನಗೆ ತೋರಿಸಿದ್ದು. ವಿಶ್ವರೂಪವನ್ನು ತೋರಿಸು ಅಂತ ನೀ ಕೇಳಿದ್ಯಾ. ದಿವ್ಯ ದೃಷ್ಟಿಯನ್ನು ಕೊಟ್ಟೆ, ನಾನು ವಿಶ್ವರೂಪವನ್ನು ತೋರಿಸ್ದೆ. ನೀನು ಅಂದ್ಕೊಳ್ಬೇಡ ಈಗ ಹಳೆಯದ್ದಾದ ಇನ್ನೊಂದು ರೂಪವನ್ನು, ಚತುರ್ಭುಜದ ರೂಪವನ್ನು ತೋರಿಸು ಅಂತ ಕೇಳ್ಕೊಳ್ತಿದ್ಯಾ. ಅದನ್ನು ನಾ ತೋರಿಸೋದು ಯಾರೋ? ನಾನೇ ತೋರಿಸೋದು. ಹೆಂಗೆ ತೋರಿಸ್ತೀಯ ಅಂದರೆ, ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ತೋರಿಸ್ತೇನೆ. ಬೇಕಾದ ರೂಪವನ್ನು ಅಭಿವ್ಯಕ್ತಿಗೊಳಿಸುವಂಥ ಶಕ್ತಿ ಸಾಮರ್ಥ್ಯ ನನಗಿದೆ. ಆದ್ದರಿಂದ ವಿಶ್ವರೂಪವನ್ನು ನಿನಗೆ ತೋರಿಸಿದ್ನಲ್ಲ, ಅದನ್ನು ಇನ್ಯಾರ ಹತ್ರನೂ ವರ ಕೇಳಿಕೊಂಡು ಅಥವಾ ಇನ್ಯಾರದೋ ಆಜ್ಞೆಗೆ ಅನುಸಾರವಾಗಿ ನಾನು ನಿನಗೆ ವಿಶ್ವರೂಪ ತೋರಿಸಿದ್ದಲ್ಲ. ಆತ್ಮಯೋಗಾತ್, ಆತ್ಮ ಸಾಮರ್ಥ್ಯದಿಂದ, ಸ್ವಾತಂತ್ರ್ಯದಿಂದ ನಾನು ನಿನಗೆ ತೋರಿಸಿದ್ದಷ್ಟೇನೆ. ಅದೇ ರೀತಿಯಾಗಿ ನೀನು ಕೇಳ್ತಾ ಇದ್ದೀಯಾ. ಆದ್ದರಿಂದ ನನ್ನ ಸ್ವಾತಂತ್ರ್ಯದಿಂದಲೇ ನಾನು ಬೇಕಾದರೆ ನಿನಗೀಗ ಆ ಚತುರ್ಭುಜದ ರೂಪವನ್ನು ತೋರಿಸ್ತೇನೆ. ತೇಜೋಮಯಂ ವಿಶ್ವಮನಂತ ಮಾಧ್ಯಂ ಯನ್ಮೇ ತ್ವದನ್ಯೇನ ನಿರ್ದಿಷ್ಟಪೂರ್ವಂ. ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದು ಎಂಥದ್ದು ರೂಪ, ವಿಶ್ವರೂಪವನ್ನು ನೀನು ನೋಡಿದೆಯಲ್ಲ, ಅದು ವಿಶ್ವಂ ಅನಂತ ಮಾಧ್ಯಂ, ಅನೇಕ ವ್ಯಕ್ತಿಗಳು ನೋಡಿಲ್ಲದೆ ಇರುವಂಥ ರೂಪ ಅದು. ಆದ್ದರಿಂದ ಅದು ಆದ್ಯವಾದ ರೂಪ, ಆದಿಯಲ್ಲಿ ಇದ್ದಿದ್ದು ಅಂತ ಅರ್ಥ. ಅನ್ಯರಿಂದ ಹಿಂದೆ ಯಾರೂ ನೋಡಿಲ್ಲ ಅಷ್ಟೇ. ಇಂದ್ರನಿಂದ ನೋಡಿಲ್ವೇ, ಚತುರ್ಮುಖ ಬ್ರಹ್ಮದೇವ ನೋಡಿಲ್ವೇ, ಅನೇಕ ಉತ್ತಮ ದೇವತೆಗಳೆಲ್ಲ ನೋಡಿದ್ದಾರೆ. ಆದ್ದರಿಂದ ಬೇರೆಯವರ ದೃಷ್ಟಿಯಿಂದ, ಅಧಮರ ದೃಷ್ಟಿಯಿಂದ ಇದು ಆದ್ಯ ಅಂತ ಇಟ್ಕೊಳ್ಬೇಕು. ಅದೆಂಥದ್ದು ರೂಪ ಅದು? ಅದು ತೇಜೋಮಯವಾದ ರೂಪ, ವಿಶ್ವರೂಪ. ಮತ್ತೆ ಅದು ಪಾಂಚಭೌತಿಕವಾದ ರೂಪ ಅಂತ ಅಂದ್ಕೊಳ್ಬಾರ್ದು. ಪಾಂಚಭೌತಿಕವಾದ ಶರೀರ ಭಗವಂತನಿಗೆ ಎಂದೂ ಇಲ್ಲ. ನಕಲು ಭಗವತಃ ಪ್ರಾಕೃತೋ ಜಾತು ದೇಹ. ನಮ್ಮ ನಿಮ್ಮಂತೆ ಶುಕ್ಲಶೋಣಿತಗಳ ಸಂಬಂಧದಿಂದ ಉಂಟಾದ ಪಂಚಭೂತಗಳಿಂದ ನಿರ್ಮಿತವಾದ ಪ್ರಾಕೃತವಾದ ದೇಹ ಭಗವಂತನಿಗೆ ಇಲ್ಲ. ಅವನದು ಜ್ಞಾನಾನಂದಮಯವಾದ ತೇಜೋಮಯವಾದ ರೂಪ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ದ, ತೇಜೋಮಯಂ ವಿಶ್ವಮನಂತ ಮಾಧ್ಯಂ. ಅನಂತ ರೂಪ ತೋರಿಸಿದ್ನಲ್ಲ ನಿನಗೆ, ವಿಶ್ವರೂಪವನ್ನು ತೋರಿಸಿದ್ನಲ್ಲ, ಅದೆಲ್ಲ ತೇಜೋಮಯವಾದ ರೂಪಗಳದು. ಆದ್ದರಿಂದ ತೇಜೋಮಯವಾದ ರೂಪವನ್ನು ಅದನ್ನು ಸರಿಯಾಗಿ ನೋಡಬೇಕು ಅಂತಿದ್ದರೆ ದಿವ್ಯವಾದ ತೇಜೋಮಯವಾಗಿರತಕ್ಕಂಥ ಚಕ್ಷುಸ್ಬೇಕು. ಆದ್ದರಿಂದ ನಾವೀಗ ವಿಶ್ವರೂಪವನ್ನು ನೋಡಬೇಕು, ಭಗವಂತನ ಒಲಿಸ್ಕೊಳ್ತೀವಿ, ನೋಡ್ತೀವಿ ಅಂತಂದರೆ ಈ ಕಣ್ಣಿನಿಂದ ಆ ತೇಜೋಮಯವಾದ ರೂಪವನ್ನು ನಾವು ನೋಡಲಿಕ್ಕೆ ಆಗೋಲ್ಲ. ಆದ್ದರಿಂದ ಭಗವಂತ ಶ್ರೀ ಭಗವಾನ್ ಉವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ದೃಷ್ಟಪೂರ್ವಂ. ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಆದ್ದರಿಂದ ತ್ವದನ್ಯೇನ ನ ದೃಷ್ಟಪೂರ್ವಂ ಅಂದರೆ ಇದೇ ರೂಪವನ್ನು ಇಂದ್ರ ಶರೀರದಿಂದ ಅರ್ಜುನ ನೋಡಿರ್ಬೋದು. ಆದ್ದರಿಂದ ಇಲ್ಲಿ ಇಂದ್ರ ಶರೀರದಿಂದ ನೋಡಿದ್ದಾನೆ. ಅರ್ಜುನನಿಗಿಂತ ಕಡಿಮೆಯಾದ ಯೋಗ್ಯತೆಯನ್ನು ಹೊಂದಿದ ವ್ಯಕ್ತಿಗಳಿಂದ, ದೇವತೆಗಳಿಂದ ಇದುವರೆಗೂ ನೋಡಿಲ್ಲ ಅಂತ ಅರ್ಥ. ಅವರಿಂದಲೂ ಕೂಡ ಈ ರೀತಿಯಾಗಿ ಅರ್ಜುನ ನೋಡಿದಂಥ ರೂಪವನ್ನು ಅವರು ನೋಡಿಲ್ಲ ಅಂತ ಹಾಗೂ ಅರ್ಥವನ್ನು ಇಟ್ಕೊಳ್ಬೇಕು. ವಿಶ್ವರೂಪಂ ಪ್ರಥಮತೋ ಬ್ರಹ್ಮ ಅಪಶ್ಯತ್ ಚತುರ್ಮುಖ. ಈ ವಿಶ್ವರೂಪವನ್ನು ಚತುರ್ಮುಖ ಬ್ರಹ್ಮದೇವರು ನೋಡಿದ್ದಾರೆ. ನಿನ್ನೆ ಈ ಮಾತುಗಳನ್ನು ಸಂಚಿಕೆಯಲ್ಲಿ ನಾವಿದನ್ನು ಹೇಳಿದ್ದೇವೆ. ಆದ್ದರಿಂದ ಭಗವಂತ ಹೇಳಿದ್ದಾನೆ. ಹೇಳಿ ಆ ನಂತರ ಹೇಳ್ತಾ ಇದ್ದಾನೆ, ಆ ವಿಶ್ವರೂಪವನ್ನು ಸಾಕು,
ಈಗ ನೀನು ಚತುರ್ಭುಜದ ರೂಪವನ್ನು ನೋಡ್ತೀನಿ ನೀನಂತ ಇದ್ದೀಯ. ಈಗ ನೋಡ್ಬೋದು ನಿಜ, ಆದರೆ ನಾನು ನಿನಗೆ ತೋರಿಸಿದ್ದೀನಲ್ಲ ವಿಶ್ವರೂಪ, ಅದು ಸಾಮಾನ್ಯ ಅಂತ ಅಂದ್ಕೊಳ್ಬೇಡ. ಅದು ಹೇಳ್ತಾ ಇದ್ದಾನೆ, ನವೇದ ಯಜ್ಞಾಧ್ಯಯನೈರ್ನ ದಾನೈ ನ ಚ ಕ್ರಿಯಾಭಿ ನ ತಪೋಭಿರುಗ್ರೈ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರುಪ್ರವೀರ. ಹೇ ಕುರುಪ್ರವೀರ, ಕುರುಗಳಲ್ಲಿ ಮಹಾಸಾಮರ್ಥ್ಯವನ್ನು ಪಡೆದಂಥ ಅರ್ಜುನ, ಕುರುಪ್ರವೀರ, ತ್ವದನ್ಯೇನ ನೃಲೋಕೆ ಅಹಂ ಏವಂ ರೂಪ ದ್ರಷ್ಟುಂ ನ ಶಕ್ಯ. ನೀನು ಯಾವ ರೀತಿಯಾಗಿ ನನ್ನ ಅನುಗ್ರಹದಿಂದ ದಿವ್ಯವಾದ ಚಕ್ಷುಸ್ಸನ್ನು ಪಡೆದುಕೊಂಡು ವಿಶ್ವರೂಪವನ್ನು ನೀನು ನೋಡಿದೆಯಲ್ಲ, ಆ ರೀತಿಯಾದ ರೂಪವನ್ನು ನಿನಗಿಂತ ಕೆಳಗಿರೋ ವ್ಯಕ್ತಿಗಳು ಖಂಡಿತವಾಗಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ದಿವ್ಯ ದೃಷ್ಟಿಯನ್ನೇ ನಾನು ಕೊಟ್ಟಲ್ಲ. ಯೋಗ್ಯತೆಯಲ್ಲಿ ಕಡಿಮೆಯಾದ ವ್ಯಕ್ತಿಗಳಿಗೆ ದಿವ್ಯ ದೃಷ್ಟಿಯನ್ನು ನಾನು ಕೊಡೋಲ್ಲ. ಆದ್ದರಿಂದ ಅವರು ನೀನು ನೋಡಿದಂತೆ ಆ ದಿವ್ಯವಾದ ವಿಶ್ವರೂಪವನ್ನು, ತೇಜೋಮಯವಾದ ರೂಪವನ್ನು ಬೇರೆಯವರು ನೋಡಲಿಕ್ಕಾಗೋಲ್ಲ. ನಿನಗೆ ಮಾತ್ರ ಅನುಗ್ರಹ ಮಾಡಿದ್ದರಿಂದ ನೀನು ನೋಡಿದ್ದೀಯಾ ಅಂದ. ಆದ್ದರಿಂದ ಯಾವುದರಿಂದ ಇಲ್ಲ, ನಾವು ವೇದಗಳನ್ನು ಅಧ್ಯಾಪನಾದಿಗಳನ್ನು ಮಾಡ್ತೀವಿ, ನಿತ್ಯ ಪಾರಾಯಣವನ್ನು ಮಾಡ್ತೀವಿ, ವೇದಾರ್ಥ ಚಿಂತನೆಯನ್ನು ಮಾಡ್ತೀವಿ, ನಾನಾ ವಿಧವಾದ ಕಠಿಣವಾದ ಯಜ್ಞಗಳನ್ನು ಮಾಡ್ತೇವೆ, 106 ದಿನ ನಡೆಯುವ ಯಜ್ಞಗಳನ್ನು ಮಾಡ್ತೀವಿ. ಅಥವಾ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ಧಿ ತಪಃ ಅಂತಾರೆ. ನಾನು ತಪಸ್ಸು ಮಾಡ್ತೀವಿ. ಯಾವುದದು? ಸ್ವಾಧ್ಯಾಯ ಪ್ರವಚನಗಳು ಅನ್ನೋದೇ ಒಂದು ದೊಡ್ಡ ತಪಸ್ಸು. ಅಂಥ ತಪಸ್ಸನ್ನು ನಿರಂತರವಾಗಿ ನಮ್ಮ ಜೀವನದಲ್ಲಿ ಮಾಡ್ಕೊಂಡು ಬರ್ತೀವಿ. ಹಾಗಾದರೂ ನೀನು ಕಾಣ್ತೀಯೋ ಇಲ್ಲೋ ಅಂದರೆ ಕೃಷ್ಣ ಅಂದ, ನ ವೇದಯಜ್ಞ ಧ್ಯಯನೈರ್ನ ದಾನೈ ನ ಚ ಕ್ರಿಯಾಭಿ ನ ತಪೋಭಿರುಗ್ರೈ ಏವಂ ರೂಪ ಶಕ್ಯ ಅಹಂ ಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಹೇ ಗುರುಪ್ರವೀರ, ಅದೇ ಅಂದ, ವೇದಾಧ್ಯಯನ ಮಾಡಲಿ, ಯಜ್ಞಾದಿಗಳನ್ನು ಮಾಡಲಿ, ಆನಂತರದಲ್ಲಿ ಬೇಕಾದಂಥ ದಾನಗಳನ್ನು ಕೊಡಲಿ, ಅವರು ನಾನಾ ವಿಧವಾದ ತಪಸ್ಸುಗಳನ್ನು ಮಾಡಲಿ, ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಲಿ, ಕ್ರಿಯೆಗಳನ್ನು ಮಾಡಲಿ, ಇದೆಲ್ಲವನ್ನು ಬೇಕಾದರೂ ಮಾಡ್ಬೋದು. ಆದರೆ ನಿನಗಿಂತ ಯೋಗ್ಯತೆಯಲ್ಲಿ ಕಡಿಮೆಯಾದ ವ್ಯಕ್ತಿಗಳು ಇದೆಲ್ಲವನ್ನು ಮಾಡಿದ್ರೂ ಕೂಡ ನೀನು ನೋಡಿದಂಥ ವಿಶ್ವರೂಪವನ್ನು ನೋಡಲಿಕ್ಕಾಗೋಲ್ಲ. ಬೇಕಾದ ವೇದಾಧ್ಯಯನ ಮಾಡಲಿ, ತಪಸ್ಸು ಮಾಡಲಿ, ದಾನ ಮಾಡಲಿ, ನಾನಾ ವಿಧವಾದ ವ್ರತಾಚರಣೆಗಳನ್ನು ಮಾಡಲಿ, ನೀನು ನೋಡಿದಂಥ ವಿಶ್ವರೂಪವನ್ನು, ತೇಜೋಮಯವಾದ ವಿಶ್ವರೂಪ, ಅನಂತ ಬಾಹುವಾದ ವಿಶ್ವರೂಪವನ್ನು ನಿನಗಿಂತ ಕೆಳಗಿರೋ ಯೋಗ್ಯತೆಯಲ್ಲಿ ಕಡಿಮೆಯಾದ ವ್ಯಕ್ತಿಗಳು ಖಂಡಿತವಾಗಲೂ ನೋಡಲಿಕ್ಕಾಗೋಲ್ಲ ಅಂತಂದ. ಆದ್ದರಿಂದ ನೋಡೋದು ಕಡಿಮೆ ಆದವ್ರು ನಿನ್ನ ನೋಡಲಿಕ್ಕಾಗಲ್ಲ ಹೊರತು ಅವ್ರಿಗೆ ದರ್ಶನವೇ ಇಲ್ಲ ಅಂತ ಹೇಳಲಿಲ್ಲ. ಯಾಕೆ ಅಂದರೆ ವೇದಾಧ್ಯಯನ ಮಾಡಿದ್ರು, ಯಜ್ಞಯಾಗಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಭಗವಂತ ತನ್ನ ದರ್ಶನವನ್ನೇ ಕೊಡಲ್ವೋ? ಹಾಗಾದರೆ ಎಲ್ಲ ವ್ಯರ್ಥ, ಯಾರೂ ಮಾಡೋದೇ ಇಲ್ಲ ಅಂದರೆ ಅದಕ್ಕೆ ಕೃಷ್ಣ ಅಂದರೆ ಏವಂ ರೂಪ, ನೀನು ನೋಡಿದಂಥ ರೂಪವನ್ನು ಬೇರೆಯವ್ರ ಕೈಲಿ ನೋಡೋಕ್ಕಾಗಲ್ಲ ಅಂತೇಳಿದ್ದಷ್ಟೇ. ಅವರವರ ಸಾಧನೆಗಳನ್ನು ಮಾಡಿ ವೇದಾಧ್ಯಯನಾದಿಗಳು, ಪರಸ್ಪರ ಪಾಠ ಪ್ರವಚನಾದಿಗಳು, ತಪಸ್ಸು, ವ್ರತಗಳು ಇತ್ಯಾದಿಗಳನ್ನು ಏನು ಮಾಡಿ ಭಕ್ತಿಯಿಂದ ನನ್ನನ್ನು ಉಳಿಸ್ಕೊಳ್ತಾರೆ ಅಂಥ ವ್ಯಕ್ತಿಗಳು ನೋಡ್ತಾರೆ, ನನ್ನ ದರ್ಶನವನ್ನು ಮಾಡ್ತಾರೆ. ಆದರೆ ನೀನು ನೋಡಿದ ವಿಶ್ವರೂಪವನ್ನು ಅವರು ನೋಡಲ್ಲ ಅಷ್ಟೇ. ಅವ್ರಿಗೂ ದರ್ಶನವಾಗತ್ತೆ, ನೀನು ನೋಡಿದಷ್ಟು ಪರಿಮಾಣದಲ್ಲಿ ಅವರು ನೋಡೋದಿಲ್ಲ ಅಂತ ಅಷ್ಟೇ ಹೇಳಿದ್ದು ಅಂತ ಇಟ್ಕೊಳ್ಬೇಕು. ಆದ್ದರಿಂದ ದರ್ಶನವೇ ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ಅನೇಕ ದೇವತೆಗಳು ದೃಷ್ಟ್ವಾ ಅದ್ಭುತಂ ದೃಷ್ಟ್ವಾ ತಮದ್ಭುತಂ ರೂಪಂ ಅಂತ ಹಿಂದೆನೇ ಹೇಳಿದ್ದೀವಿ. ಎಲ್ಲ ದೇವತೆಗಳು ಅದ್ಭುತವಾದ ರೂಪವನ್ನು ನೋಡಿ ಅಂದಾಗ ಅರ್ಜುನ ನೋಡಿದಷ್ಟು ಮಟ್ಟಿಗೆ ಎಲ್ಲ ದೇವತೆಗಳು ನೋಡಿದ್ರು ಅಂತಲ್ಲ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆ ವಿಶ್ವರೂಪದ ಕೆಲವು ಭಾಗಗಳನ್ನು
ಅವರು ನೋಡಿದ್ದಾರೆ ಅಂತ ಇಟ್ಕೊಳ್ಬೇಕು. ಇಷ್ಟನ್ನು ಹೇಳಿ ಅರ್ಜುನನನ್ನು ಕುರಿತು, ಅರ್ಜುನ, ನಾನು ನಿನಗೆ ವಿಶ್ವರೂಪವನ್ನೂ ತೋರಿಸಿದೆ, ಅದಕ್ಕೆ ಬೇಕಾದ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟೆ, ಅದನ್ನು ನೋಡಿ ನೀನು ಆನಂದ ಪಟ್ಟಿದ್ದೀಯ, ಕೆಲವೊಮ್ಮೆ ಕಳವಳವನ್ನು ಪಟ್ಟಿದ್ದೀಯ. ಈಗ ನನ್ನ ಸೌಮ್ಯವಾಗಿರತಕ್ಕಂಥ 4 ಭುಜಗಳಿಂದ ಕೂಡಿದ ಕಿರೀಟಾದಿಗಳನ್ನು ಧಾರಣೆ ಮಾಡಿದ ರೂಪವನ್ನು ನೋಡಬೇಕು ಅಂತ ಕೇಳ್ತಿದ್ಯಾ, ಅದನ್ನು ನಾನು ನಿನಗೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಹೀಗೆ ಅರ್ಜುನ ಕಂಡ ಆ ವಿಶ್ವರೂಪ ಇದೆಯಲ್ಲ, ಅದೇ ಶ್ರೀನಿವಾಸ ದೇವರ ವಿಶ್ವರೂಪ. ಕೃಷ್ಣದೇವರ ವಿಶ್ವರೂಪವೇ ಶ್ರೀನಿವಾಸ ದೇವರ ವಿಶ್ವರೂಪ. ಅಂಥ ಶ್ರೀನಿವಾಸ ದೇವರ ವಿಶ್ವರೂಪವನ್ನು ವಿಶೇಷವಾಗಿ ಕಣ್ತುಂಬಿಕೊಳ್ತಕ್ಕಂಥ ಯೋಗ ನಮ್ಮೆಲ್ರಿಗೂ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ವಾಕ್ಕುಸುಮಗಳನ್ನು ಕೂಡ ಅದೇ 7 ಮಲೆಗಳ ಒಡೆಯನಾಗಿ ಬೆಟ್ಟದಲ್ಲಿ ನಿಂತು ಕೋಟಿ ಕೋಟಿ ಭಕ್ತರನ್ನು ಅನುಗ್ರಹ ಮಾಡ್ತಿರತಕ್ಕಂಥ ಆ ವೆಂಕಟೇಶನ ಪಾದಾರವಿಂದಗಳಿಗೆ ಈ ಉಪನ್ಯಾಸ ಕುಸುಮಿಯ ಸಣ್ಣ ಮಾಲೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪ ಹಾಗೆ ನಮ್ಮ ಕಣ್ಣೆದುರುಗಡೆನೇ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ಬಂದು ನಮಗೆ ಅವತಾರವನ್ನು, ಆ ವಿಶ್ವರೂಪವನ್ನು ದರ್ಶನ ನೀಡಿದ್ದಾರೆ ಎಂಬ ಒಂದು ಭಾವನೆ ನಮ್ಮೆಲ್ಲರಿಗೂ ಬಂತು ಅಂತ ಅಂದ್ಕೊಳ್ತೀನಿ. ಈಗ ನಾವೆಲ್ಲರೂ ಕೂಡ ಈ ಪಾರಾಯಣವನ್ನು ಮತ್ತೊಮ್ಮೆ ಇವತ್ತಿನ ಸಂಚಿಕೆಯಲ್ಲಿ ಶ್ರದ್ಧೆಯಿಂದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ
वासस्तवोग्राः प्रतपन्ति विष्णो वासस्तवोग्राः प्रतपन्ति विष्णो आख्याहि मे को भवानुग्ररूपो आख्याहि मे को भवानुग्ररूपो नमोऽस्तु ते देववर प्रसीद नमोऽस्तु ते देववर प्रसीद विज्ञातुमिच्छामि भवन्तमाद्यम् विज्ञातुमिच्छामि भवन्तमाद्यम् न हि प्रजानामि तव प्रवृत्तिम् न हि प्रजानामि तव प्रवृत्तिम् श्रीभगवानुवाच श्रीभगवानुवाच कालोऽस्मि लोकक्षयकृत् प्रवृद्धो कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे ऋतेऽपि त्वां न भविष्यन्ति सर्वे एव स्थिताः प्रत्यनीकेषु योधाः एव स्थिताः प्रत्यनीकेषु योधाः तस्मात् त्वमुत्तिष्ठ यशो लभस्व तस्मात् त्वमुत्तिष्ठ यशो लभस्व जित्वा शत्रून् जित्वा शत्रून् भुङ्क्ष्व राज्यं समृद्धम् भुङ्क्ष्व राज्यं समृद्धम् मयैवैते निहताः पूर्वमेव मयैव ते निहताः पूर्वमेव निमित्तमात्रं भव सव्यसाचिन् निमित्तमात्रं भव सव्यसाचिन् द्रोणं च भीष्मं च जयद्रथं च द्रोणं च भीष्मं च जयद्रथं च कर्णं तथान्यानपि योधवीरान् कर्णं तथान्यानपि योधवीरान् मया हतांस्त्वं जहिमा व्यधिष्ठा मया हतां स्वं जहिमा व्यतिष्ठा युध्यस्व जेतासि रणे सपत्नान् युध्यस्व जेतासि रणे सपत्नान् सञ्जय उवाच सञ्जय उवाच एतत् श्रुत्वा वचनं केशवस्य एतत् श्रुत्वा वचनं केशवस्य कृताञ्जलिर्वेपमानः किरीटी कृताञ्जलिर्वेपमानः किरीटी नमस्कृत्वा भूय एवाह कृष्णम् नमस्कृत्वा भूय एवाह कृष्णम् सगद्गदं भीतः प्रणम्य सगद्गदं भीतः प्रणम्य अर्जुन उवाच अर्जुन उवाच स्थाने हृषीकेश तव प्रकीर्त्या स्थाने ऋषिकेश तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः सर्वे नमस्यन्ति च सिद्धसङ्गाः अस्माच्च ते कस्माच्च ते न नमेरन्महात्मन् नमरेण महात्मन् गरीयसे गरीयसे ब्रह्मणोऽप्यादिकर्त्रे ब्रह्मणोऽप्यादिकर्त्रे अनन्तदेवेश जगन्निवास अनन्तदेवेश जगन्निवास त्वमक्षरम् त्वमक्षरम् सदसत्तत्परं यत् सदसत्तत्परं यत् त्वमादिदेवः पुरुषः पुराणः त्वमादिदेवः पुरुषः पुराणः त्वमस्य विश्वस्य परं निधानम् त्वमस्य विश्वस्य परं निधानम् वेत्तासि वेद्यं च परं च धाम वेत्तासि वेद्यं च परं च धाम त्वया ततं विश्वमनन्तरूप त्वया ततं विश्वमनन्तरूप वायुर्यमोऽग्निर्वरुणः शशाङ्कः वायुर्यमोऽग्निर्वरुणः शशाङ्कः प्रजापतिस्त्वं प्रपितामहश्च प्रजापतिस्त्वं प्रपितामहश्च नमो नमस्तेऽस्तु सहस्रकृत्वः नमो नमस्ते सुसहस्रकृत्वः पुनश्च भूयोऽपि नमो नमस्ते पुनश्च भूयोऽपि नमो नमस्ते
नमः पुरस्तादथ पृष्ठतस्ते नमः पुरस्तादत पृष्ठतस्ते नमोऽस्तु ते सर्वत एव सर्वा नमोऽस्तु ते सर्वत एव सर्वा अनन्तवीर्यामितविक्रमस्त्वम् अनन्तवीर्यामितविक्रमस्त्वं सर्वं समाप्नोषि ततोऽसि सर्वः सर्वं समाप्नोषि ततोऽसि सर्वः सखेति मत्वा प्रसभं यदुक्तम् सखेति मत्वा प्रसभं यदुक्तम् हे कृष्ण हे यादव हे सखेति हे कृष्ण हे यादव हे सखेति अजानता महिमानं तवेदम् अजानता महिमानं तवेदम् मया प्रमादात् प्रणयेन वापि मया प्रमादात् प्रणयेन वापि यच्चापहासार्थमसत्कृतोऽसि यच्चापहासार्थमसत्कृतोऽसि विहारशय्यासनभोजनेषु विहारशय्यासनभोजनेषु एकोऽथवाप्यच्युत तत्समक्षम् एकोऽथवाप्यच्युत तत्समक्षम् तत्क्षामये त्वामहमप्रमेयम् तत्क्षामये त्वामहमप्रणेयम् पितासि लोकस्य चराचरस्य पितासि लोकस्य चराचरस्य त्वमस्य पूज्यश्च गुरुर्गरीयान् त्वमस्य पूज्यश्च गुरुर्गरीयान् न त्वत्समोऽस्त्यभ्यधिकः कुतोऽन्यो न त्वत्समोऽस्त्यभ्यधिकः कुतोऽन्यो लोकत्रयेऽप्यप्रतिमप्रभाव लोकत्रयेऽप्यप्रतिमप्रभाव तस्मात् प्रणम्य प्रणिधाय कायम् तस्मात् प्रणम्य प्रणिधाय कायम् प्रसादये त्वामहमीशमीड्यम् प्रसादये त्वामहमीशमीड्यम् पितेव पुत्रस्य सखेव सख्युः पितेव पुत्रस्य सखेव सख्युः प्रियः प्रियायार्हसि देव सोढुम् प्रियः प्रियायार्हसि देव सोढुम् अदृष्टपूर्वं हृषितोऽस्मि दृष्ट्वा अदृष्टपूर्वं हृषितोऽस्मि दृष्ट्वा भयेन च प्रव्यथितं मनो मे भयेन च प्रव्यथितं मनो मे तदेव मे दर्शय देवरूपम् तदेव मे दर्शय देवरूपम् प्रसीद देवेश जगन्निवास प्रसीद देवेश जगन्निवास किरीटिनं गदिनं चक्रहस्तम् किरीटिनं गदिनं चक्रहस्तम् इच्छामि त्वां द्रष्टुमहं तथैव इच्छामि त्वां द्रष्टुमहं तथैव तेनैव रूपेण चतुर्भुजेन तेनैव रूपेण चतुर्भुजेन सहस्रबाहो भव विश्वमूर्ते सहस्रबाहो भव विश्वमूर्ते श्रीभगवानुवाच श्रीभगवानुवाच मया प्रसन्नेन तवार्जुनेदम् मया प्रसन्नेन तवार्जुनेदम् रूपं परं दर्शितमात्मयोगात् रूपं परं दर्शितमात्मयोगात् तेजोमयं विश्वमनन्तमाद्यम् तेजोमयं विश्वमनन्तमाद्यम् यन्मे त्वदन्येन न दृष्टपूर्वम् यन्मे त्वदन्येन न दृष्टपूर्वम् न वेदयज्ञाध्ययनैर्न दानैः न वेदयज्ञाध्ययनैर्न दानैः न च क्रियाभिर्न तपोभिरुग्रैः न च क्रियाभिर्न तपोभिरुग्रैः एवं रूपः शक्य अहं नृलोके एवं रूपः शक्य अहं नृलोके द्रष्टुं त्वदन्येन कुरु प्रवीर द्रष्टुं त्वदन्येन कुरु प्रवीर मा ते व्यथा मा च विमूढभावो मा ते व्यथा मा च विमूढभावो दृष्ट्वा रूपं घोरमीदृङ्ममेदम् दृष्ट्वा रूपं घोरमिदृग्ममेदम् व्यपेतभिः
प्रीतमनाः पुनस्त्वं व्यपेतभिः प्रीतमानः पुनस्त्वं तदेव मे रूपमिदं प्रपश्य तदेव मे रूपमिदं प्रपश्य सञ्जय उवाच सञ्जय उवाच इत्यर्जुनं वासुदेवस्तथोक्त्वा इत्यर्जुनं वासुदेवस्तथोक्त्वा स्वकं रूपं दर्शयामास भूयः स्वकं रूपं दर्शयामास भूयः आश्वासयामास च भीतमेनम् आश्वासयामास च भीतमेनं भूत्वा पुनः सौम्य वपुर्महात्मा भूत्वा पुनः सौम्य वपुर्महात्मा अर्जुन उवाच अर्जुन उवाच दृष्ट्वेदं मानुषं रूपं दृष्ट्वेदं मानुषं रूपं तव सौम्यं जनार्दन तव सौम्यं जनार्दन इदानीमस्मि संवृत्तः इदानीमस्मि संवृत्तः सचेताः प्रकृतिं गतः सचेताः प्रकृतिं गतः श्रीभगवानुवाच श्रीभगवानुवाच सुदुर्दर्शमिदं रूपं सुदुर्दर्शमिदं रूपं दृष्टवानसि यन्मम दृष्टवानसि यन्मम देवा अप्यस्य रूपस्य देवाप्यस्य रूपस्य नित्यं दर्शनकाङ्क्षिणः नित्यं दर्शनकाङ्क्षिणः नाहं वेदैर्न तपसा नाहं वेदैर्न तपसा न दानेन न चेज्यया न दानेन न चेज्यया शक्य एवं विधो द्रष्टुं शक्य एवं विधो द्रष्टुं दृष्टवानसि मां यथा दृष्टवानसि मां यथा भक्त्या त्वनन्यया शक्यः भक्त्या त्वनन्यया शक्यः अहमेवं विधोऽर्जुन अहमेवं विधोऽर्जुन ज्ञातुं द्रष्टुं च तत्त्वेन ज्ञातुं द्रष्टुं च तत्त्वेन प्रवेष्टुं च परन्तप प्रवेष्टुं च परन्तप मत्कर्म कृन्मत्परमो मत्कर्म कृन्मत्परमो मद्भक्तः सङ्गवर्जितः मद्भक्तः सङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डव यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टम् यदक्षरपदभ्रष्टं मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् अन्यथा शरणं नास्ति
ತ್ವಮೇವ ಶರಣಂ ಮಮ ಎಂಬ ಒಂದೇ ಒಂದು ಭಾವ ಮಾತ್ರ ನಮ್ಮ ಮನಸ್ಸಲ್ಲಿದ್ದು ಆ ಭಗವಂತನ ಶ್ರೀನಿವಾಸನ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ಮಂಗಳವನ್ನು ಹಾಡಿ ಅವನ ಕೃಪೆಗೆ ಪಾತ್ರರಾಗೋಣ. ಎಲ್ಲರೂ ಕೂಡ ಹೇಳಿ: ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಸರ್ವಂ ಶ್ರೀಕೃಷ್ಣಚರಣಾರ್ಪಣಮಸ್ತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.